ನಮಸ್ಕಾರ. ಕೆಲವೊಬ್ಬರು ಬ್ಲೌಸ್ ಹೊಲಿಬೇಕು ಅಂತಿರ್ತಾರೆ, ಮೆಸರ್ಮೆಂಟ್ ಯಾವ ಥರ ತೊಗೋಬೇಕು ಅಂತ ಗೊತ್ತಾಗಲ್ಲ. ಅದರಲ್ಲಿ ಸಿಂಪಲ್ ಪಾಯಿಂಟ್ಸ್ ಇಲ್ಲಿ 12 ಪಾಯಿಂಟ್ಸ್ ಇರುತ್ತೆ ಅಷ್ಟೇ. ಫಸ್ಟ್ನೇದಾಗಿ ಬ್ಲೌಸ್ ಲೆಂತ್ ಈ ಥರ ಒಂದು ಪರ್ಫೆಕ್ಟ್ ಇರೋದು ಬ್ಲೌಸ್ ತೊಗೊಂಡ್ಬಿಟ್ಟು ಈ ಥರ ಶೋಲ್ಡರಿಂದ ಎಡ್ಜಸ್ವರೆಗೂ ಟೇಪಿಂದ ಅಳತೆ ತೊಗೋಬೇಕಾಗುತ್ತೆ. ಈ ಥರ ತೊಗೋಬೇಕಾಗುತ್ತೆ. ಅದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಒಂದನ್ನು ಆ್ಯಡ್ ಮಾಡಬೇಕು. ಅದಕ್ಕೆ ಇನ್ನು ನೆಕ್ಸ್ಟ್ ಚೆಸ್ಟ್ ಆರ್ಮೋಲ್ನಿಂದ ಚೆಸ್ಟ್ ಉಕ್ಕುಪಟ್ಟಿವರೆಗೂ ಅಳತೆ ಮಾಡಬೇಕಾಗುತ್ತೆ. ಅದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಎರಡನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇನ್ನು ಶೋಲ್ಡರಲ್ಲಿ ಬಂದುಬಿಟ್ಟು ಕೆಲವೊಬ್ಬರಿಗೆ ಶೋಲ್ಡರ್ ತೊಗೋಬೇಕು ಅಂತ ಗೊತ್ತಾಗಲ್ಲ. ಅದರಲ್ಲಿ 2 ಪಾಯಿಂಟು ಟೋಟಲ್ ಶೋಲ್ಡರ್ ಈಗ ಒಂದು ಎಡ್ಜಿಗೆ ಈ ಪಾಯಿಂಟ್ ಈಗ ತೋರಿಸ್ತಿದ್ದೀನಲ್ಲ, ಆ ಪಾಯಿಂಟನ್ನು ಒಂದು ಎಡ್ಜಿಗೆ ಹಾಕಿ ಅಲ್ಲಿಂದ ಅಲ್ಲಿಗೆ ಅಳತೆ ಮಾಡಿದರೆ ನಮಗೆ ಟೋಟಲ್ ಶೋಲ್ಡರ್ ಸಿಗುತ್ತೆ. ಅದು ಬಂದುಬಿಟ್ಟು ಟೋಟಲ್ ಶೋಲ್ಡರ್ ಆಗುತ್ತೆ. ಅದರಲ್ಲಿ ಆ್ಯಕ್ಚುಯಲ್ ಶೋಲ್ಡರ್ ಅಂದರೆ ಈ ಥರ ಇಟ್ಕೊಂಡು ಈ ಥರ ಈಗ ತೋರಿಸ್ತಿದ್ದೀನಲ್ಲ, ಇದು ಬಂದುಬಿಟ್ಟು ಟೋಟಲ್ ಶೋಲ್ಡರ್. ಅದರಲ್ಲಿ ಆ್ಯಕ್ಚುಯಲ್ ಶೋಲ್ಡರ್ ಅಂದರೆ ನಾವು ಈಗ ಇಲ್ಲಿಗೆ ಏನು ತೊಗೊತೀವೋ ಇದು ಆ್ಯಕ್ಚುಯಲ್ ಶೋಲ್ಡರ್ ಆಗುತ್ತೆ. ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಅರ್ಧ ಇಂಚು ಆ್ಯಡ್ ಮಾಡಬೇಕಾಗುತ್ತೆ. ಇದು ಆಗುತ್ತೆ ನಮ್ಮ ಆ್ಯಕ್ಚುಯಲ್ ಶೋಲ್ಡರ್. ನೆಕ್ಸ್ಟ್ ಆರ್ಮೋಲ್ ಬಂದುಬಿಟ್ಟು ಈ ಥರ ಇಲ್ಲಿದ್ದ ಶೋಲ್ಡರಿಂದ ಈ ಥರ ಒಂದು ಬಾಕ್ಸ್ ಹಾಕ್ಕೊಂಡು ಅಳತೆ ಮಾಡ್ಬೋದು. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಲೈನ್ ಹಾಕ್ಕೊಂಡ್ಬಿಟ್ಟು ಇಲ್ಲ ಒಂದು ಸ್ಕೇಲ್ ಇಟ್ಕೊಂಡು, ಈಗ ಪೆನ್ ಇಟ್ಕೊಂಡು ತೋರಿಸ್ತಿದ್ದೀನಿ, ಈ ಥರ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡಿದ್ರೆ ನಮಗೆ ಸಿಗುತ್ತೆ ಆರ್ಮೋಲ್. ಈ ಫ್ರಂಟ್ ನೆಕ್, ಇದು ಬಂದುಬಿಟ್ಟು ಫ್ರಂಟ್ ನೆಕ್. ಈ ಥರ ಫ್ರಂಟ್ ನೆಕ್ಕನ್ನು ಟೇಪಿಂದ ಅಳತೆ ತೊಗೋಬೇಕಾಗುತ್ತೆ. ಇದು ಬಂದುಬಿಟ್ಟು ನಮ್ಮ ಫ್ರಂಟ್ ನೆಕ್ ಆಗುತ್ತೆ. ಇನ್ನು ಬ್ಯಾಕ್ ನೆಕ್ ಅಂದರೆ ಹಿಂದೆಂದು ಈ ಥರ ಮಡ್ಚ್ಕೊಂಡಾದರೂ ಅಳತೆ ತೊಗೋಬೋದು, ಈ ಥರನಾದರೂ ಅಳತೆ ತೊಗೋಬೋದು. ಇದು ಬಂದುಬಿಟ್ಟು ಬ್ಯಾಕ್ ನೆಕ್ ಆಗುತ್ತೆ. ಇನ್ನು ನಮಗೆ ಸ್ಲೀವ್ಸ್ ಲೆಂತ್ ಬೇಕಾಗುತ್ತೆ. ಇದು ಬಂದುಬಿಟ್ಟು ಸ್ಲೀವ್ಸ್ನ ಉದ್ದ, ನೀವು ಶಾರ್ಟ್ ಅಥವಾ 3/4 ಯಾವುದು ಹೊಲಿತಿದ್ದೀರಾ ಅದನ್ನ ಉದ್ದ ತೊಗೋಬೇಕಾಗುತ್ತೆ. ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಟೂನ. ಚೆಸ್ಟಿಗೆ ಎಷ್ಟು ಆ್ಯಡ್ ಮಾಡಿರ್ತೀರಲ್ಲ ಅಷ್ಟೇ ಸ್ಟಿಚಿಂಗ್ ಮಾರ್ಜಿನ್ನ ಇಲ್ಲಿ ಕೂಡ ಸ್ಲೀವ್ಸ್ ಲೆಂತಿಗೆ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಲೀವ್ಸ್ ಬಿಡ್ತ್ ಬಂದುಬಿಟ್ಟು ಈ ಥರ ಇಲ್ಲಿ ತೋರಿಸ್ತಿದ್ದೀನಲ್ಲ, ಸ್ಲೀವ್ಸ್ ಬಿಡ್ತನ್ನು ಇಲ್ಲಿ ಕ್ರಾಸಲ್ಲಿ ಅಳತೆ ಮಾಡಬೇಕಾಗುತ್ತೆ. ನಾವು ಈ ಥರ ಕ್ರಾಸ್ ಇಲ್ಲಿ ತೋರಿಸ್ತಿದ್ದೀನಲ್ಲ, ಜಾಯಿಂಟಿಂಗ್ನ ಈ ಥರ ಅಳತೆ ಮಾಡಬೇಕಾಗುತ್ತೆ. ಅದು ಎಷ್ಟು ಬರುತ್ತೋ ನೋಡಿಕೊಂಡು ಅದರಲ್ಲಿ ಸೇಮ್ 2 ಇಂಚನ್ನು ಆ್ಯಡ್ ಮಾಡಬೇಕಾಗುತ್ತೆ. ಚೆಸ್ಟಿಗೆ ಏನು ತೊಗೊತಿದ್ದೀವಿ ಆ್ಯಸ್ ಇಟ್ ಈಸ್ ಅದನ್ನೇ ತೊಗೋಬೇಕಾಗುತ್ತೆ. ಇನ್ನು ಸ್ಲೀವ್ಸ್ ರೌಂಡ್, ಇದು ಬಂದುಬಿಟ್ಟು ಫಿಟ್ಟಿಂಗಿಗೆ ಸ್ಲೀವ್ಸ್ ರೌಂಡ್ ಎಷ್ಟಿದೆ ನೋಡ್ಕೊಂಡ್ಬಿಟ್ಟು ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇನ್ನು ಲಾಸ್ಟ್ನಲ್ಲಿ ವೆಸ್ಟನ್ನು ಯಾವ ಥರ ಹಾಕಿ ಈ ಥರ ಹೆಡ್ಜಸ್ ಉಕ್ಕುಪಟ್ಟಿಯಿಂದ ಹಿಡಿದು ಫುಲ್ ಲೆಂತ್ ಇದನ್ನು ಅಳತೆ ಮಾಡ್ಕೊತ ಬರಬೇಕಾಗುತ್ತೆ. ಟೇಪನ್ನು ನಾನು ತೋರಿಸ್ಕೊಡ್ತಿದ್ದೀನಲ್ಲ ಆ ಥರ ಅಲ್ಲಿಗೆ ಬಂದು ಅದು ಬಂದುಬಿಟ್ಟು ನಮ್ಮದು ವೆಸ್ಟ್ ಆಗುತ್ತೆ. ಇನ್ನು ಅಪೆಕ್ಸ್ ಪಾಯಿಂಟ್ ಅಂತ ಇರುತ್ತೆ. ಅಪೆಕ್ಸ್ ಪಾಯಿಂಟ್ನ ಇಲ್ಲಿ ಟಕ್ಸಿಂದ ಇಲ್ಲಿವರೆಗೂ ಈ ಥರ ಮಡಚಿದ್ರೆ ನಮಗೆ ಅಪೆಕ್ಸ್ ಪಾಯಿಂಟ್ ಸಿಗುತ್ತೆ. ನಾನು ಮಡಚಿದ್ದೀನಲ್ಲ ಆ ಥರ, ಅದನ್ನು ಬಂದುಬಿಟ್ಟು ಅದೆಷ್ಟಿರುತ್ತೋ ಅದು ಅಪೆಕ್ಸ್ ಪಾಯಿಂಟ್. ಇನ್ನು ನೆಕ್ ಬಿಡ್ತು ನಿಮಗೆ ಗೊತ್ತಾಗಲ್ಲ ಅಂದರೆ ಇಲ್ಲಿ ಆ್ಯಕ್ಚುಯಲ್ ಶೋಲ್ಡರ್, ನಾನು ಟೋಟಲ್ ಶೋಲ್ಡರ್ ಅಂತ ತೋರಿಸಿದಲ್ಲ, ಅದೇ ಬಂದುಬಿಟ್ಟು ನಮ್ಮದು ಆ್ಯಕ್ಚುಯಲ್ ಶೋಲ್ಡರಲ್ಲಿ ಟೋಟಲ್ ಶೋಲ್ಡರಲ್ಲಿ ಆ್ಯಕ್ಚುಯಲ್ ಶೋಲ್ಡರ್ನ ಲೆಸ್ ಮಾಡಿದರೆ ನಮಗೆ ಆಟೋಮೆಟಿಕ್ಕಾಗಿ ನೆಕ್ ಬಿಡ್ತು ಸಿಗ್ಬಿಡುತ್ತೆ. ಈಗ ತೋರಿಸಿದ್ನಲ್ಲ ಅದು ಬಂದುಬಿಟ್ಟು ನಮ್ಮದು ಇದಾಗುತ್ತೆ. ಮತ್ತು ನೆಕ್ಸ್ಟ್